ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗಾಯ್ಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನಾನು ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗ ಒಂದು ವಿಡಿಯೋನ ಮಾಡೀನಿ. ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿರಲಿಲ್ಲಪ್ಪ ಅಂತಂದ್ರೆ ಅದರ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿನಿ, ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು. ಇನ್ನು ಈ ವಿಡಿಯೋಗೆ ಬರೋದಾದ್ರೆ ಇಲ್ಲಿ ಅಗೇನ್ ನಾನು 6 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಆಸ್ ಯೂಶುವಲ್ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಿಮಗೆ ಕಾನ್ಸೆಪ್ಟ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾದ ಕಡಿತನ ನೋಡ್ರಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2018 ಒಳಗೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ದಿ ಸ್ಟ್ರೆಂತ್ ಆಫ್ ದಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಪ್ಷನ್ ನಂಬರ್ 1 ಕಾನ್ಸ್ಟಂಟ್ ಎವ್ರಿವೇರ್, ಆಪ್ಷನ್ ನಂಬರ್ 2 0 ಎವ್ರಿವೇರ್, ಆಪ್ಷನ್ ನಂಬರ್ 3 ಹ್ಯಾವಿಂಗ್ ವೆರಿ ಹೈ ವ್ಯಾಲ್ಯೂ, ಆಪ್ಷನ್ ನಂಬರ್ 4 varying from place to place on the earth's surface. Guys, how Earth gets its magnetic field is still unclear, but it is believed that Earth produces its magnetic field because of electric currents produced by the motion of molten metallic fluids like iron and nickel. ಅಂದ್ರೆ ಅರ್ತ್ ಕೋರ್ ಏನಲ್ಲ, ಅದರೊಳಗೆ ಬಹಳಷ್ಟು ಪ್ರಮಾಣದಾಗ ಐರನ್ ಮತ್ತು ನಿಕಲ್ ಸಿಗ್ತಾವ. ಅದು ಮತ್ತೆ ಮಾಲ್ಟನ್ ಸ್ಟೇಟ್ ಒಳಗೆ ಸಿಗ್ತಾವ. ಅವು ಮೋಷನ್ ಒಳಗೆ ಇರೋದ್ರಿಂದ ಅವು ಕರೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವ. ಅಂಡ್ ಬಿಕಾಸ್ ಆಫ್ ದಾಟ್ ಕರೆಂಟ್ ಅರ್ತ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ ನಾವು ಬಿಲೀವ್ ಮಾಡ್ತೀವಿ. ಇನ್ನು ಅರ್ತಿನ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನೀವು ನೋಡಿದಾಗ ಇಟ್ ರಿಸೆಂಬಲ್ಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅ ಬಾರ್ ಮ್ಯಾಗ್ನೆಟ್. ಅದು ಒಂದು ಬಾರ್ ಮ್ಯಾಗ್ನೆಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ತೈತಿಲ್ಲ ಅದರ ಗತೆ ಹೋಲಿಕೆ ಐತಿ. ಅಂಡ್ ಇಟ್ ಇಸ್ ಫಾರ್ ದಿಸ್ ರೀಸನ್ ಅರ್ಲಿಯರ್ ಇಟ್ ವಾಸ್ ಬಿಲೀವ್ಡ್ ದಟ್ ದೇರ್ ಇಸ್ ಅ ಜಾಯಂಟ್ ಬಾರ್ ಮ್ಯಾಗ್ನೆಟ್ ಪ್ರೆಸೆಂಟ್ ಇನ್ಸೈಡ್ ದಿ ಅರ್ತ್ ಕೋರ್. ಅದ್ರ ಸಲುವಾಗಿ ನಾವು ಮೊದಲೊಂದು ಅರ್ತ್ ಕೋರ್ ಒಳಗ ಒಂದು ಜಾಯಂಟ್ ಬಾರ್ ಮ್ಯಾಗ್ನೆಟ್ ಐತೆ ಅಂತ ಹೇಳಿ ಅನ್ಕೊಂಡಿದ್ವಿ, ಬಟ್ ದಟ್ ಇಸ್ ನಾಟ್ ಟ್ರೂ. ಇನ್ನು ಒನ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಫ್ರಮ್ ಸೌತ್ ಟು ನಾರ್ತ್. ಡೈರೆಕ್ಷನ್ ಸೌತ್ ಟು ನಾರ್ತ್ ಐತಿ. ಅಂಡ್ if you observe here in this figure, the density of field lines is more near the poles compared to these places. Andre strength of the magnetic field is more compared to these places. Innu question ಗೆ ಬರೋದಾದ್ರೆ question ಒಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ, which out of 4 options is true for strength of earth's magnetic field? Option number 1 ಏನೈತಿ, constant everywhere ಅಂತ ಹೇಳಿ ಐತಿ. So certainly earth's magnetic field is not constant everywhere. It changes from place to place. ಇಲ್ಲಿ ನೀವು ನೋಡಿದ್ರೆ poles ಒಳಗೆ strength high ಐತಿ compared to these ಲೊಕೇಶನ್ಸ್. ಎರಡನೇ ಆಪ್ಷನ್ ಏನಪ್ಪ ಅಂತಂದ್ರೆ ಝೀರೋ ಎವ್ರಿವೇರ್. ಇಟ್ ಈಸ್ ನಾಟ್ ಝೀರೋ. ಸೊ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಝೀರೋ ಇಲ್ಲ, ಇಟ್ ಹ್ಯಾಸ್ ನಾನ್ ಝೀರೋ ಮ್ಯಾಗ್ನೆಟಿಕ್ ಫೀಲ್ಡ್. ಮೂರನೇದು ಹ್ಯಾವಿಂಗ್ ವೆರಿ ಹೈ ವ್ಯಾಲ್ಯೂ. ದಿಸ್ ಇಸ್ ಆಲ್ಸೋ ಫಾಲ್ಸ್. ಯಾಕಪ್ಪ ಅಂತಂದ್ರೆ ದಿ ಮ್ಯಾಗ್ನಿಟ್ಯೂಡ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ದಿ ಆರ್ಡರ್ ಆಫ್ 10⁻⁵ ಟೆಸ್ಲಾ, ವಿಚ್ ಇಸ್ ವೆರಿ ಸ್ಮಾಲ್ ವ್ಯಾಲ್ಯೂ ಬೈ ದ ವೇ. ಸೊ ಇದು ಬಹಳ ಸ್ಮಾಲ್ ವ್ಯಾಲ್ಯೂ ಐತಿ. ಸೊ ಇದು ಕೂಡ ಆನ್ಸರ್ ಅಲ್ಲ. ಒಂದನೇದು ಅಲ್ಲ, ಎರಡನೇದು ಅಲ್ಲ, ಮೂರನೇದು ಅಲ್ಲ. ನಾಲ್ಕನೇ ಆಪ್ಷನ್ ಏನಪ್ಪ ಅಂತಂದ್ರೆ ಅರ್ತ್ಸ್ magnetic field varies from place to place on the earth's surface. This is true. ನೀವು ಇಲ್ಲಿ ನೋಡಿದ್ರೆ ಸ್ಟ್ರೆಂತ್ ಇಲ್ಲಿ ಬೇರೆ ಐತಿ, ಇಲ್ಲಿ ಭಾಳ ಐತಿ, ಇಲ್ಲಿ ಕಡಿಮೆ ಐತಿ, ಮತ್ತೆ ಅಗೇನ್ ಇಲ್ಲಿ ಭಾಳ ಐತಿ. So strength varies from place to place and even direction varies from place to place. So answer to this question is option number 4, that is varying from place to place on the earth's surface. Guys, next question number 2. ಈ ಕ್ವಶನ್ ಅನ್ನ 2019 ರಲ್ಲಿ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, a circular current loop of magnetic moment M is in an arbitrary orientation in an external uniform magnetic field B. The work done to rotate the loop by 30 degrees about an axis perpendicular to its plane is option number 1 MB, option number 2 √3/2 MB, option number 3 MB/2, option number 4 0. Guys, ಒಂದು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಅನ್ನು ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಆ ಟಾರ್ಕಿನ ಮ್ಯಾಗ್ನಿಟ್ಯೂಡ್ ಏನಪ್ಪಾ ಅಂತಂದ್ರೆ ಟಾರ್ಕ್ tau is equal to MB sin theta. ಇಲ್ಲಿ m ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಡೈಪೋಲ್ ಮೂಮೆಂಟ್, b ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ದಿ ಡೈಪೋಲ್ ಮೂಮೆಂಟ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಿನ ಸಲುವಾಗಿ ಟಾರ್ಕ್ ಆಕ್ಟ್ ಆಗಕತ್ತಿರೋದ್ರಿಂದ ಈ ಕಾಯಿಲ್ ಅನ್ನು ನಾನು ಈ ಫೀಲ್ಡ್ ಒಳಗೆ ರೊಟೇಟ್ ಮಾಡ್ಬೇಕಂದ್ರೆ ಐ ನೀಡ್ ಟು ಡೂ ಎಕ್ಸ್ಟರ್ನಲ್ ವರ್ಕ್. ಆ ಎಕ್ಸ್ಟರ್ನಲ್ ವರ್ಕ್ ಎಷ್ಟಪ್ಪ ಅಂತಂದ್ರೆ ವರ್ಕ್ W is equal to integration tau d theta from θ1 to θ2. ಇಲ್ಲಿ θ1 ಅಂದ್ರೆ ಇನಿಷಿಯಲ್ ಆಂಗಲ್ ಬಿಟ್ವೀನ್ ದಿ ಡೈಪೋಲ್ ಮೂಮೆಂಟ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, θ2 ಅಂದ್ರೆ ಫೈನಲ್ ಆಂಗಲ್ ಬಿಟ್ವೀನ್ ದಿ ಡೈಪೋಲ್ ಮೂಮೆಂಟ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ θ1 to θ2 ನಾ ಇದನ್ನ ರೊಟೇಟ್ ಮಾಡಬೇಕಂದ್ರೆ ಐ ನೀಡ್ ಟು ಡೂ ದಿಸ್ ಮಚ್ ಆಫ್ ವರ್ಕ್. ಇಲ್ಲಿ tau ಅಂದ್ರೆ MB sin θ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ MB sin θ d θ ಫ್ರಮ್ θ1 to θ2. ಸೊ ದಿಸ್ ಇಸ್ ದಿ ಫಾರ್ಮುಲಾ ಫಾರ್ ವರ್ಕ್ ಡನ್. ಗೈಸ್, ಇನ್ನು ಕ್ವಶನ್ ಕೊಡೋದಾದ್ರೆ ಕ್ವಶನ್ ಒಳಗೆ ಇದೇ ರೀತಿ ಒಂದು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್ ಅನ್ನು ಕೊಟ್ಟಾರ ವಿಚ್ ಇಸ್ ಪ್ರೆಸೆಂಟ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಮತ್ತೆ ಅದರ ಪೊಸಿಷನ್ ಏನೈತೆ ಅದು ಆರ್ಬಿಟ್ರರಿ ಐತೆ ಅಂತ ಹೇಳಿ ಕೊಟ್ಟಾರ. Let's say θ1 is the angle between the dipole moment and the magnetic field. ಇದೇ ರೀತಿ ಅದರ ಪೊಸಿಷನ್ ಐತೆ ಅಂತ ಹೇಳಿ ಅನ್ಕೊಳ್ಳೋಣ. ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಲೂಪ್ ಅನ್ನ ನಾವು 30 ಡಿಗ್ರಿ ರೊಟೇಟ್ ಮಾಡ್ಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡಬೇಕು ಅಂತ ಹೇಳಿ ಕೇಳ್ಯಾರ. ಈ ಲೂಪ್ ಅನ್ನ 30 ಡಿಗ್ರಿ ರೊಟೇಟ್ ಮಾಡಬೇಕು. ಯಾವ ರೀತಿ
ಅಬೌಟ್ ಅನ್ ಆಕ್ಸಸ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ಲೂಪ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಸೊ ಈ ಫಾರ್ಮುಲಾನ ನಾವು ಯೂಸ್ ಮಾಡಬಹುದು, ಆದರೆ ಕೇರ್ಫುಲ್ ಆಗಿ ನೀವು ಕ್ವಶನ್ ಅನ್ನು ಓದ್ರಿ, ಅದು ಯಾವ ರೀತಿ ಅವರು ಕಾಯಿಲ್ ಅನ್ನ ರೊಟೇಟ್ ಮಾಡ್ಬೇಕನ್ನಕತ್ತಾರ. ಫಾರ್ ಎಕ್ಸಾಂಪಲ್, ಇದು ಲೂಪ್ ಐತೆ ಅಂತ ಹೇಳಿ ತಿಳ್ಕೊರಿ. ದಿಸ್ ಇಸ್ ದಿ ಕರೆಂಟ್ ಕ್ಯಾರಿಂಗ್ ಲೂಪ್, ದಿಸ್ ಇಸ್ ದಿ ಪ್ಲೇನ್ ಆಫ್ ದಿ ಲೂಪ್, ಇದು ಪ್ಲೇನ್ ಆಫ್ ದಿ ಲೂಪ್, ಅಂಡ್ ದಿಸ್ ಇಸ್ ದಿ ಏನಪ್ಪ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ಈ ರೀತಿ ಡೈಪೋಲ್ ಮೂಮೆಂಟ್ ಇರ್ತೈತಿ. ಅವರು ಲೂಪ್ ಅನ್ನ ಈ ರೀತಿ ರೊಟೇಟ್ ಮಾಡ್ಬೇಕನ್ನಕತ್ತಾರ. ಲೂಪ್ ಈಸ್ ರೊಟೇಟೆಡ್ ಅಬೌಟ್ ಅನ್ ಆಕ್ಸಸ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಆಫ್ ದಿ ಏನಪ್ಪ ಲೂಪ್. ಪರ್ಪೆಂಡಿಕ್ಯುಲರ್ ಟು ದಿ ಪ್ಲೇನ್ ಅಂದ್ರೆ ಈ ರೀತಿ ಆಕ್ಸಸ್ ಇರ್ತದೆ, ಅದರ್ ಅಬೌಟ್ ಅವರು ಇದನ್ನ ರೊಟೇಟ್ ಮಾಡ್ಬೇಕನ್ನಕತ್ತಾರ. ಅಂದ್ರೆ ಇನಿಷಿಯಲ್ ಆಂಗಲ್ θ1 ಇತ್ತಂದ್ರೆ ನೀವು ಇಲ್ಲಿ ಲೂಪ್ ಅನ್ನ ರೊಟೇಟ್ ಮಾಡಿದ್ರೆ ತಿಳ್ಕೊರಿ, ಫೈನಲ್ ಆಂಗಲ್ ವಿಲ್ ಆಲ್ಸೋ ಬಿ θ1. ಅಂದ್ರೆ ಈ ಆಂಗಲ್ ಬಿಟ್ವೀನ್ ದಿ ಡೈಪೋಲ್ ಮೂಮೆಂಟ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಚೇಂಜನೇ ಆಗಂಗಿಲ್ಲ. ಏನಪ್ಪ ಆಂಗಲ್ ಬಿಟ್ವೀನ್ ದಿ ಡೈಪೋಲ್ ಮೂಮೆಂಟ್ ಅಂಡ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿರ್ತೈತಿ ಅದು ಅಷ್ಟೇ ಉಳಿತೈತಿ. 30 ಡಿಗ್ರಿ ಈ ರೀತಿ ರೊಟೇಟ್ ಮಾಡಿದ್ರೆ ಅದು ಚೇಂಜ್ ಆಗಂಗಿಲ್ಲ. ಲೂಪ್ ಅನ್ನು ಒಂದು ವೇಳೆ ನೀವು ಈ ರೀತಿ ರೊಟೇಟ್ ಮಾಡಿದ್ರೆ ಆಂಗಲ್ ಚೇಂಜ್ ಆಗುತ್ತೆ. ಈ ರೀತಿ ರೊಟೇಟ್ ಮಾಡಿದ್ರೆ ಚೇಂಜ್ ಆಗುತ್ತೆ, ಅವಾಗ ನೀವು ವರ್ಕ್ ಡನ್ ಎಕ್ಸ್ಟರ್ನಲಿ ಮಾಡಬೇಕಾಗುತ್ತೆ. ಆದರೆ ಈ ತರ ಇದ್ದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದೇ ರೀತಿ ಟಾರ್ಕ್ ಅನ್ನ ಅದ್ರ ಮೇಲೆ ಅಪ್ಲೈ ಮಾಡಂಗಿಲ್ಲ ಈ ರೀತಿ. ಸೊ ಯು ಡೋಂಟ್ ನೀಡ್ ಟು ಡೂ ಎನಿ ವರ್ಕ್ ಅಗೇನ್ಸ್ಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನು ಈ ಎಕ್ಸ್ಪ್ರೆಷನ್ ಪ್ರಕಾರ ನೋಡೋದಾದ್ರೆ ಇಲ್ಲಿ θ1 ಇನಿಷಿಯಲ್ ಆಂಗಲ್ ಐತಿ, θ2 ಏನೈತಿಲ್ಲ ಫೈನಲ್ ಆಂಗಲ್ ಇಸ್ ಆಲ್ಸೋ θ1 ಅನ್ನ ಬರ್ತಿದ್ದು. ಸೊ ಇಫ್ θ1 ಇಸ್ ಈಕ್ವಲ್ ಟು θ2, ಈ ಇಂಟಿಗ್ರಲ್ ಏನಿರ್ತೈತಿಲ್ಲ ಇದ್ರ ವ್ಯಾಲ್ಯೂ 0 ಬರ್ತೈತಿ. ಸೊ ಈ ರೀತಿ ನಾವು ಕಾಯಿಲ್ ಅನ್ನ ರೊಟೇಟ್ ಮಾಡ್ಲಿಕ್ಕೆ ನೀವು ಎಷ್ಟೇ ರೊಟೇಟ್ ಮಾಡಿದ್ರು ವಿ ಡೋಂಟ್ ನೀಡ್ ಟು ಡೂ ವರ್ಕ್ ಅಗೇನ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅದ್ರ ಸಲುವಾಗಿ ವರ್ಕ್ ಡನ್ ಇನ್ ರೊಟೇಟಿಂಗ್ ಕಾಯಿಲ್ ಈಸ್ ಈಕ್ವಲ್ ಟು 0 ಬರ್ತೈತಿ. ಅದೇ ಒಂದ್ ವೇಳೆ ನಾವು ಕಾಯಿಲ್ ಅನ್ನ ಈ ರೀತಿ ರೊಟೇಟ್ ಮಾಡ್ಬೇಕಂದ್ರೆ 30 ಡಿಗ್ರಿ ವಿ ನೀಡ್ ಟು ಡೂ ವರ್ಕ್ ಅಗೇನ್ಸ್ಟ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4, ದಟ್ ಈಸ್ 0. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಇದೇ ಕ್ವಶನ್ ಅನ್ನ 2020 ಕೂಡ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಇನ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ ಅಟ್ ರೂಮ್ ಟೆಂಪರೇಚರ್, ಆಪ್ಷನ್ ನಂಬರ್ 1 ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಈಚ್ ಮಾಲಿಕ್ಯೂಲ್ ಇಸ್ 0. Option number 2, the individual molecules have non-zero magnetic moment which are all perfectly aligned. Option number 3, domains are partially aligned. Option number 4, domains are all perfectly aligned. Guys, permanent magnets are the materials which retain their ferromagnetic property for a long period of time at room temperature. Andre, these are essentially the ferromagnetic materials which are magnetized using external magnetic field. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ, ಒಂದು ನಾನ್ ಮ್ಯಾಗ್ನೆಟೈಸ್ಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನು ತಗೋತೀವಿ, ಅದನ್ನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಡ್ತೀವಿ. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟ ತಕ್ಷಣ ಅದು ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ, ಇಟ್ ವಿಲ್ ಗೇನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಆಮೇಲೆ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ತೆಗಿತೀವಿ, ಅಂಡ್ ತೆಗೆದ್ರೂ ಕೂಡ ಈ ಮೆಟೀರಿಯಲ್ ಏನಿರುತ್ತಲ್ಲ ಇಟ್ ರಿಟೇನ್ಸ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಅಂತಹ ಮೆಟೀರಿಯಲ್ಸ್ ಅನ್ನು ನಾವು ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಬೇಸಿಕಲಿ ಏನಾಗುತ್ತಪ್ಪ ಅಂತಂದ್ರೆ, ಇನಿಷಿಯಲಿ ವಿ ಟೇಕ್ ನಾನ್ ಮ್ಯಾಗ್ನೆಟೈಸ್ಡ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಒಂದು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಒಳಗೆ ಈಚ್ ಆಟಮ್ ಅಥವಾ ಮಾಲಿಕ್ಯೂಲ್ ಏನಿರ್ತೈತಲ್ಲ, ಇಂಡಿವಿಜುವಲ್ ಆಟಮ್ ಆರ್ ಮಾಲಿಕ್ಯೂಲ್, ದೇ ಹ್ಯಾವ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್. ಅವಕ್ಕೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇರ್ತೈತಿ. ಮತ್ತೆ ದೇ ಇಂಟರಾಕ್ಟ್ ವಿತ್ ನೇಬರಿಂಗ್ ಆಟಮ್ಸ್ ಅಂಡ್ ದೇ ಫಾರ್ಮ್ ದಿ ಸ್ಮಾಲ್ ವಾಲ್ಯೂಮ್ಸ್. ಈ ಸ್ಮಾಲ್ ವಾಲ್ಯೂಮ್ಸ್ ವಿಚ್ ಆರ್ ನೋನ್ ಆಸ್ ಡೊಮೇನ್ಸ್ ಅನ್ನ ಫಾರ್ಮ್ ಮಾಡ್ತವ. ಈ ಡೊಮೇನ್ಸ್ ಏನಿರ್ತಾವಲ್ಲ ದೇ ಹ್ಯಾವ್ ನೆಟ್ ಡೈಪೋಲ್ ಮೂವ್ಮೆಂಟ್ ಅಥವಾ ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇರ್ತೈತಿ. ಬಟ್ ಈ ರೀತಿ ಬೇರೆ ಬೇರೆ ಡೊಮೇನ್ಸ್ ಏನಿರ್ತಾವಲ್ಲ ದೇ ಆರ್ ಅರೇಂಜ್ಡ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಇನ್ ದಿ ಅಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದೇ ಆರ್ ಅರೇಂಜ್ಡ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಅದರ ಸಲುವಾಗಿ ನಮಗೆ ನೆಟ್ ಓವರ್ ಆಲ್ ಈ ಮೆಟೀರಿಯಲ್ ಅದ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಸಿಗಂಗಿಲ್ಲ. ನೆಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇಲ್ಲಿ 0 ಇರ್ತದೆ. ವೆನ್ ಯು ಪ್ಲೇಸ್ ದಿಸ್ ಮೆಟೀರಿಯಲ್ ಇನ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ನಾವು ಇದನ್ನ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಏನಾಗುತ್ತಪ್ಪ ಅಂತಂದ್ರೆ, ಈಚ್ ಡೊಮೇನ್ ಪ್ರತಿಯೊಂದು ಡೊಮೇನು ದೇ ಅಲೈನ್ ಇನ್ ದಿ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದೆಲ್ಲ ಮೆಟೀರಿಯಲ್ ಒಳಗೆ ಸಣ್ಣ ಸಣ್ಣ ಡೊಮೇನ್ಸ್ ಡಿಸಪಿಯರ್ ಆಗಿ ಒಂದು ಲಾರ್ಜ್ ಡೊಮೇನ್, ಒಂದು ಸಿಂಗಲ್ ಡೊಮೇನ್ ಫಾರ್ಮ್ ಆಗುತ್ತೆ. ಇದರಿಂದ ನಮಗೆ ಏನಪ್ಪಾ ದಿಸ್ ಮೆಟೀರಿಯಲ್ ಏನೈತೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್, ದಿಸ್ ಗೆಟ್ ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್ಡ್. ಇನ್ನು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ತೆಗೆದ ತಕ್ಷಣ ಏನಾಗುತ್ತಪ್ಪ ಅಂತಂದ್ರೆ, ಸಮ್ ಆಫ್ ದೀಸ್ ಡೊಮೇನ್ಸ್ ದೇ ಅಗೇನ್ ಫ್ಲಿಪ್ ದೇರ್ ಡೈರೆಕ್ಷನ್. ಅವು ತಮ್ಮ ಡೈರೆಕ್ಷನ್ ಅನ್ನ ಚೇಂಜ್ ಮಾಡ್ತಾವೆ. ದೇ ಅಗೇನ್ ಅಲೈನ್ ಇನ್ ರ್ಯಾಂಡಮ್ ಡೈರೆಕ್ಷನ್. ಆದ್ರೆ ಬಹಳಷ್ಟು ಡೊಮೇನ್ಸ್ ಏನಿರ್ತಾವಲ್ಲ ದೇ ಪಾಯಿಂಟ್ ಇನ್ ಅ ಡೈರೆಕ್ಷನ್ ವಿಚ್ ವಾಸ್ ದಿ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಸ್ವಲ್ಪ ಡೊಮೇನ್ಸ್ ಏನಿದಾವಲ್ಲ ದೇ ಅರೇಂಜ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಸೊ ದ್ಯಾಟ್ ಈಸ್ ವೈ ದಿಸ್ ಮಟೀರಿಯಲ್ ರಿಟೇನ್ಸ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ಸ್ಗೆ ಎದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರ್ತೈತಪ್ಪ ಅಂತಂದ್ರೆ, ಇವನ್ ಆಫ್ಟರ್ ರಿಮೂವಿಂಗ್ ದಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಮ್ ಆಫ್ ದಿ ಡೊಮೇನ್ಸ್ ಅಲೈನ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಇದರ ಸಲುವಾಗಿ ನಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನು ಕ್ವಶನ್ ಕೊಡೋದಾದ್ರೆ, ಕ್ವಶನ್ ಒಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ, ಇನ್ ಅ ಪರ್ಮನೆಂಟ್ ಮ್ಯಾಗ್ನೆಟ್ ಅಟ್ ರೂಮ್ ಟೆಂಪರೇಚರ್ ವಿಚ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ಸ್ ಇಸ್ ಕರೆಕ್ಟ್. ಮೊದಲನೇ ಆಪ್ಷನ್ ಏನಪ್ಪ ಅಂತಂದ್ರೆ, ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಆಫ್ ಈಚ್ ಮಾಲಿಕ್ಯೂಲ್ ಇಸ್ 0. ದಿಸ್ ಇಸ್ ಫಾಲ್ಸ್. ಯಾಕಂದ್ರೆ ಪ್ರತಿಯೊಂದು ಇಂಡಿವಿಜುವಲ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ಗೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇರ್ತೈತೆ. ಎರಡನೇ ಆಪ್ಷನ್ ಏನಪ್ಪ ಅಂತಂದ್ರೆ, ದಿ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಹ್ಯಾವ್ ನಾನ್ ಜೀರೋ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ವಿಚ್ ಆರ್ ಆಲ್ ಪರ್ಫೆಕ್ಟ್ಲಿ ಅಲೈನ್ಡ್ ಅಂತ ಹೇಳಿ ಕೇಳ. ಇಲ್ಲಿ ನಾವು ನೋಡ್ಬೋದು ಪರ್ಫೆಕ್ಟ್ಲಿ ಅಲೈನ್ ಆಗಿಲ್ಲ, ಯಾವ
ಪಾರ್ಷಿಯಲಿ ಅಲೈನ್ ಆಗ್ಯಾವ ಅಂತ ಹೇಳಿ ಹೇಳ್ಬೋದು, ಬಿಕಾಸ್ ಓನ್ಲಿ ಸಮ್ ಆಫ್ ದಿ ಡೊಮೈನ್ಸ್ ಆರ್ ಅಲೈನ್ಡ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಮೂರನೇದೇನಪ್ಪ ಅಂದ್ರೆ ಡೊಮೈನ್ಸ್ ಆರ್ ಆಲ್ ಪಾರ್ಷಿಯಲಿ ಅಲೈನ್ಡ್. ಇದು ಕರೆಕ್ಟ್ ಆನ್ಸರ್. ಇಲ್ಲಿ ನೀವು ನೋಡಿದ್ರೆ ಸಮ್ ಆಫ್ ದಿ ಡೊಮೈನ್ಸ್ ಆರ್ ಅರೇಂಜ್ಡ್ ಇನ್ ರ್ಯಾಂಡಮ್ ಡೈರೆಕ್ಷನ್, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ಅಥವಾ ಸಮ್ ಆಫ್ ದೆಮ್ ಆರ್ ಅಲೈನ್ಡ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. ಇದು ಪಾರ್ಷಿಯಲ್ ಅಲೈನ್ಮೆಂಟ್ ಏನೈತಿ ಇದು ಕರೆಕ್ಟ್ ಆನ್ಸರ್. ಫೋರ್ತ್ ಆಪ್ಷನ್ ಏನೈತಿ ಡೊಮೈನ್ಸ್ ಆರ್ ಆಲ್ ಪರ್ಫೆಕ್ಟ್ಲಿ ಅಲೈನ್ಡ್ ಐತಿ. ದಿಸ್ ಇಸ್ ರಾಂಗ್. ಸೊ ಅದು ಯಾವಾಗ ಆಗಿರ್ತಪ್ಪ ಅಂತಂದ್ರೆ ವೆನ್ ಎಕ್ಸ್ಟರ್ನಲ್ ಫೀಲ್ಡ್ ಇಸ್ ಪ್ರೆಸೆಂಟ್, ಅವಾಗಷ್ಟ ಎಲ್ಲ ಡೊಮೈನ್ಸ್ ಪರ್ಫೆಕ್ಟ್ಲಿ ಅಲೈನ್ ಆಗಿರ್ತಾವ. ಇನ್ನು ಉಳಿದ ಕೇಸ್ ಒಳಗೆ ದೇ ಆರ್ ಪಾರ್ಷಿಯಲಿ ಅಲೈನ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ coercivity of a magnet where ferromagnet gets completely demagnetized is 3 into 10⁻³ ampere per meter. The minimum current required to be passed in a solenoid having 1000 turns per meter so that the magnet gets completely demagnetized when placed inside the solenoid is option number 1 30 milliampere, option number 2 60 milliampere, option number 3 3 ampere, option number 4 6 ampere. ಗೈಸ್ ಒಂದು ಮ್ಯಾಗ್ನೆಟೈಸ್ಡ್ ಮಟೀರಿಯಲ್ ಅನ್ನು ನಾವು ಡಿಮ್ಯಾಗ್ನೆಟೈಸ್ ಮಾಡಲಿಕ್ಕೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಯೂಸ್ ಮಾಡ್ತೀವಿ. ಆ ಮ್ಯಾಗ್ನೆಟೈಸ್ಡ್ ಮೆಟೀರಿಯಲ್ ಅದ ಮ್ಯಾಗ್ನೆಟಿಕ್ ಮೂವ್ಮೆಂಟಿನ ಡೈರೆಕ್ಷನ್ ಏನಿರ್ತೈತಲ್ಲ ಅದ್ರ ವಿರುದ್ಧ, ಅದರ ಅಪೋಸಿಟ್ ಡೈರೆಕ್ಷನ್ ಒಳಗೆ ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಪ್ಲೈ ಮಾಡೋ ಮೂಲಕ ಅದನ್ನ ಕಂಪ್ಲೀಟ್ ಆಗಿ ಡಿಮ್ಯಾಗ್ನೆಟೈಸ್ ಮಾಡಬಹುದು. ಇನ್ನು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನಾವು ಅಪ್ಲೈ ಮಾಡಬೇಕು ಅನ್ನೋದು ನಮಗೆ ಹಿಸ್ಟರ್ಸಿಸ್ ಕರ್ವ್ ದಿಂದ ಗೊತ್ತಾಗುತ್ತೆ. ಆ ಮಟೀರಿಯಲ್ ಹಿಸ್ಟರ್ಸಿಸ್ ಕರ್ವ್ ನೋಡಿದ್ರೆ ಅದರೊಳಗೆ ಈ ಪಾಯಿಂಟ್ ಅನ್ನ ನೀವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ವಾಟ್ ಶುಡ್ ಬಿ ದಿ ವ್ಯಾಲ್ಯೂ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಹಿಸ್ಟರ್ಸಿಸ್ ಕರ್ವ್ ಒಳಗೆ ಎಕ್ಸ್ ಆಕ್ಸಿಸ್ ಮೇಲೆ ಏನಿರ್ತೈತೆ ಅದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಆಫ್ ಅ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. H ಅಂದ್ರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. H is given by external magnetic field divided by mu naught. ಸೊ ಈ ಪಾಯಿಂಟ್ ನಮಗೆ ಕೊಡುತ್ತೆ ಎಷ್ಟು ಇಂಟೆನ್ಸಿಟಿ ಇರಬೇಕು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಸೊ ದಟ್ ವಿ ಕಂಪ್ಲೀಟ್ಲಿ ಡಿಮ್ಯಾಗ್ನೆಟೈಸ್ ದಿ ಮ್ಯಾಗ್ನೆಟಿಕ್ ಮಟೀರಿಯಲ್. ಇಲ್ಲಿ ನೀವು ನೋಡ್ಬೋದು ಈ ಪಾಯಿಂಟ್ ಒಳಗೆ H ಇಷ್ಟು ಅಪ್ಲೈ ಮಾಡಿದ್ವಿ ಅಂದ್ರೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಮೆಟೀರಿಯಲ್ ಏನಿರ್ತೈತೆ ಅದು 0 ಆಗಿರ್ತೈತಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಮೆಟೀರಿಯಲ್ 0 ಆಗಿರ್ತೈತಿ. ಇನ್ನು ವ್ಯಾಲ್ಯೂ ಆಫ್ H ಅಟ್ ದಿಸ್ ಪಾಯಿಂಟ್ ಏನೈತಿಲ್ಲ ಅದನ್ನು ನಾವು ಕೋಎರ್ಸಿವಿಟಿ ಅಂತ ಹೇಳಿ ಕರಿತೀವಿ. This is the magnetic intensity of an external magnetic field that is required to completely demagnetize a magnetic material. ಇನ್ನು ಕ್ವಶನ್ ಬರೋದಾದ್ರೆ ಕ್ವಶನ್ ಒಳಗೆ ಇದೇ ರೀತಿ ಒಂದು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೊಟ್ಟಾರ, ಮ್ಯಾಗ್ನೆಟೈಸ್ ಆಗಿರ್ತಕ್ಕಂಥ ಮೆಟೀರಿಯಲ್. ಇದನ್ನ ನಾವು ಕಂಪ್ಲೀಟ್ ಆಗಿ ಡಿಮ್ಯಾಗ್ನೆಟೈಸ್ ಮಾಡಬೇಕು ಬೈ ಪ್ಲೇಸಿಂಗ್ ಇಟ್ ಇನ್ಸೈಡ್ ಅ ಕರೆಂಟ್ ಕ್ಯಾರಿಂಗ್ ಸಾಲಿನೈಡ್. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಲೆಟ್ಸ್ ಸೇ ಇದರ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಈ ಕಡೆ ಐತೆ ಅಂತ ಹೇಳಿ ಅನ್ಕೊಳ್ಳೋಣ ಮೆಟೀರಿಯಲ್. ನಾವು ಸಾಲಿನೈಡ್ ಒಳಗೆ ಕರೆಂಟ್ ಅನ್ನ ಪಾಸ್ ಮಾಡಿದ್ರೆ ಈ ಡೈರೆಕ್ಷನ್ ಒಳಗೆ ಇಟ್ ವಿಲ್ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಅದೇ ನಮ್ಮ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದರ ಡೈರೆಕ್ಷನ್ ಈ ರೀತಿ ಇರ್ತೈತಿ. ಸೊ ಇಲ್ಲಿ ಇದರ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಈ ಡೈರೆಕ್ಷನ್ ಒಳಗೈತಿ, ಎಕ್ಸ್ಟರ್ನಲ್ ಫೀಲ್ಡ್ ಈ ಡೈರೆಕ್ಷನ್ ಒಳಗಿರೋದ್ರಿಂದ ನಾವು ಇದನ್ನ ಕಂಪ್ಲೀಟ್ ಆಗಿ ಡಿಮ್ಯಾಗ್ನೆಟೈಸ್ ಮಾಡಬಹುದು. ಇನ್ನು ಈ ಮೆಟೀರಿಯಲ್ ಏನು ಕೊಟ್ಟಾರಲ್ಲ ಅದ್ರ ಕೋಎರ್ಸಿವಿಟಿ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 3 into 10⁻³ ಆಂಪಿಯರ್ ಪರ್ ಮೀಟರ್. ಮತ್ತೆ ಈ ಸಾಲಿನೈಡ್ ಏನೈತಲ್ಲ ಇದರದ ನಂಬರ್ ಆಫ್ ಟರ್ನ್ಸ್ ಪರ್ ಮೀಟರ್ ಕೊಟ್ಟಾರ ವಿಚ್ ಇಸ್ 1000. ಈ ಎರಡೂ ವ್ಯಾಲ್ಯೂ ಅನ್ನ ಯೂಸ್ ಮಾಡ್ಕೊಂಡು ನಾವು ಏನ್ ಕಂಡುಹಿಡಬೇಕಪ್ಪ ಅಂದ್ರೆ ವಾಟ್ ಶುಡ್ ಬಿ ದಿ ಕರೆಂಟ್ ಇನ್ ಸಾಲಿನೈಡ್ ಸೊ ದಟ್ ದಿಸ್ ಮೆಟೀರಿಯಲ್ ಗೆಟ್ಸ್ ಕಂಪ್ಲೀಟ್ಲಿ ಡಿಮ್ಯಾಗ್ನೆಟೈಸ್. ಇದು ಕಂಪ್ಲೀಟ್ ಆಗಿ ಡಿಮ್ಯಾಗ್ನೆಟೈಸ್ ಆಗ್ಲಿಕ್ಕೆ ನಾವು ಎಷ್ಟು ಕರೆಂಟ್ ಅನ್ನ ಪಾಸ್ ಮಾಡಬೇಕು ಅನ್ನೋದೇ ಕ್ವಶನ್ ಇದೆ. ಅದಕ್ಕೆ ನಾನು ಈ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀನಿ. H is equal to B external divided by mu naught. ಇಲ್ಲಿ B external ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಸಾಲಿನಾಯ್ಡ್. ಸಾಲಿನಾಯ್ಡ್ ದಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಏನೈತಿ ಫಾರ್ಮುಲಾ mu naught n into I ಡಿವೈಡೆಡ್ ಬೈ mu naught ಮಾಡಿದ್ರೆ ಇಲ್ಲಿ mu naught ಕ್ಯಾನ್ಸಲ್ ಆಗುತ್ತೆ. H is equal to ni ಬರುತ್ತೆ. ಇದರಿಂದ I is equal to H divided by n ಅಂತ ಹೇಳಿ ಬರೀಬಹುದು. H ವ್ಯಾಲ್ಯೂ ಏನೈತಿ 3 into 10⁻³ n ಅಂದ್ರೆ 1000. ಈ 1000 ಇದು 10⁻³ ಕ್ಯಾನ್ಸಲ್ ಆಗುತ್ತೆ. ಸೊ ಕರೆಂಟ್ ಏನು ಬರುತ್ತೆ 3 ಆಂಪಿಯರ್. ಸೊ ಈ ಸಾಲಿನೈಡ್ ಒಳಗೆ 3 ಆಂಪಿಯರ್ ಕರೆಂಟ್ ಅನ್ನು ನಾವು ಪಾಸ್ ಮಾಡೋ ಮೂಲಕ ಈ ಮೆಟೀರಿಯಲ್ ಅನ್ನ ಕಂಪ್ಲೀಟ್ ಆಗಿ ಡಿಮ್ಯಾಗ್ನೆಟೈಸ್ ಮಾಡಬಹುದು. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನ 2020 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a paramagnetic sample shows a net magnetization of 8 ampere per meter when placed in an external magnetic field of 0.6 Tesla at a temperature of 4 Kelvin. When the same sample is placed in an external magnetic field of 0.2 Tesla at a temperature of 16 Kelvin, the magnetization will be option number 1 6 ampere per meter, option number 2 2.4 ampere per meter, option number 3 32/3 ampere per meter, option number 4 2/3 ampere per meter. ಗೈಸ್ ನಮಗೆಲ್ಲ ಗೊತ್ತಿರುವಂಗ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನು ನಾವು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಇಟ್ ವಿಲ್ ಗೆಟ್ ವೀಕ್ಲಿ ಮ್ಯಾಗ್ನೆಟೈಸ್ಡ್. ಅದು ವೀಕ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ. ಇನ್ನು ಎಷ್ಟು ಮ್ಯಾಗ್ನೆಟೈಸ್ ಆಯ್ತು ಅನ್ನೋದನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ನಮ್ಮ ಕಡೆ ಒಂದು ಕ್ವಾಂಟಿಟಿ ಇದೆ. ಆ ಕ್ವಾಂಟಿಟಿ ಯಾವ್ದಪ್ಪ ಅಂತಂದ್ರೆ m ವಿಚ್ ಇಸ್ ದಿ ಮ್ಯಾಗ್ನೆಟೈಸೇಷನ್. ಮ್ಯಾಗ್ನೆಟೈಸೇಷನ್ ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಡೆವಲಪ್ಡ್ ಪರ್ ಯೂನಿಟ್ ವಾಲ್ಯೂಮ್. ಪರ್ ಯೂನಿಟ್ ವಾಲ್ಯೂಮ್ ಎಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಡೆವಲಪ್ ಆಯಿತು ಅನ್ನೋದನ್ನ ಈ ಕ್ವಾಂಟಿಟಿ ರಿಪ್ರೆಸೆಂಟ್ ಮಾಡುತ್ತೆ. ಇನ್ನು ಎಕ್ಸ್ಪೆರಿಮೆಂಟಲಿ ಇಟ್ ಇಸ್ ಫೌಂಡ್ ದಟ್ magnetization is directly proportional to external magnetic field B and it is inversely proportional to absolute temperature of the body. So external magnetic field ಅನ್ನು ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟೈಸೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ.
ಇನ್ನು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಮ್ಯಾಗ್ನೆಟೈಸೇಷನ್ ಡಿಕ್ರೀಸ್ ಆಗುತ್ತೆ. ಈ ಎಕ್ಸ್ಪ್ರೆಷನ್ ಒಳಗೆ ಸಿ ಅಂದರೆ ಕ್ಯೂರೀಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಎಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂಡ್ ಎಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟಿ. ಈ ರಿಲೇಷನ್ ಐತಿ. ಇನ್ನು ಕ್ವಶನ್ ಕೊಡೋದಾದ್ರೆ ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಸ್ಯಾಂಪಲ್ ಅನ್ನು ಅವರು ಮೊದಲಿಗೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಟ್ಟಾರ. ಅದ್ರ ವ್ಯಾಲ್ಯೂ ಏನೈತಿ 0.6 ಟೆಸ್ಲಾ. ಇನ್ನು ಟೆಂಪರೇಚರ್ ಏನೈತಿ 4 ಕೆಲ್ವಿನ್. ಹಿಂಗಿಟ್ಟಾಗ ಅದ್ರೊಳಗೆ ಮ್ಯಾಗ್ನೆಟೈಸೇಷನ್ ಎಷ್ಟು ಡೆವಲಪ್ ಆಗತೈತಿ 8 ಆಂಪಿಯರ್ ಪರ್ ಮೀಟರ್. ಇನ್ನು ಇದೇ ಸ್ಯಾಂಪಲ್ ಅನ್ನು ನಾವು ನೆಕ್ಸ್ಟ್ ಬೇರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಇಡ್ತಾರ. ಅದ್ರ ವ್ಯಾಲ್ಯೂ ಎಷ್ಟೈತಿ 0.2 ಟೆಸ್ಲಾ. ಅಲ್ಲಿ ಟೆಂಪರೇಚರ್ ಎಷ್ಟೈತಿ 16 ಕೆಲ್ವಿನ್ ಐತಿ. ವಾಟ್ ವಿಲ್ ಬಿ ದಿ ವ್ಯಾಲ್ಯೂ ಆಫ್ ಮ್ಯಾಗ್ನೆಟೈಸೇಷನ್ ಅಂತ ಹೇಳಿ ಕೇಳ್ಯಾರ. M1 B1 T1 ಕೊಟ್ಟಾರ, P2 T2 ಕೊಟ್ಟಾರ. ನಾವು ಅದರಿಂದ M2 ಅನ್ನ ಕಂಡುಹಿಡಿಯಬೇಕು. ಅದಕ್ಕಾಗಿ ನಾವು ಈ ರಿಲೇಷನ್ ಅನ್ನ ಯೂಸ್ ಮಾಡೋದು. ಗೈಸ್ ಇಲ್ಲಿ ಮೊದಲನೇ ಕೇಸಿಗೆ ಮ್ಯಾಗ್ನೆಟೈಸೇಷನ್ 8 is equal to C into 0.6 divided by 4K ಅಂತ ಹೇಳಿ ಬರೀಬಹುದು. ಇನ್ನು ಫಾರ್ ಸೆಕೆಂಡ್ ಕೇಸ್ M2 is equal to C into 0.2 divided by 16 ಅಂತಾನು ಬರೀಬಹುದು. ಇಲ್ಲಿ ನಾವು ಏನ್ ಮಾಡ್ತಂಪ ಅಂದ್ರೆ M2 divided by 8 ಮಾಡಿದ್ರೆ ಅಂದ್ರೆ ಡಿವೈಡಿಂಗ್ 2 by 1, M2 divided by 8 is equal to C into 0.2 divided by 16 whole divided by C into 0.6 divided by 4. ಇಲ್ಲಿ C ಕ್ಯಾನ್ಸಲ್ ಆಗುತ್ತಾ. ಇದು ಏನು ಬರುತ್ತಪ್ಪ ಅಂದ್ರೆ 0.2 divided by 16 into 4 ಮೇಲ್ಗಡೆ ಹೋಗುತ್ತಾ 4 divided by 0.6. ಇಲ್ಲಿ 4 ಒಂದ್ಲೆ 4 ನಾಲ್ಕಲೆ 0.2 ಒಂದ್ಲೆ 0.23 ಅಂದ್ರೆ M2 divided by 8 is equal to 1 by 4 into 3 ಅಂದ್ರೆ 1 by 12. M2 is equal to 8 divided by 12 ಅಂದ್ರೆ 2 by 3. 4 ಎರಡ್ಲೆ 4 ಮೂರ್ಲೆ. ಸೊ ಮ್ಯಾಗ್ನೆಟೈಸೇಷನ್ ಎಷ್ಟು ಸೆಕೆಂಡ್ ಕೇಸ್ ಒಳಗೆ 2 by 3 ಆಂಪಿಯರ್ ಪರ್ ಮೀಟರ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4. ಗೈಸ್ ಇವಿಷ್ಟು ಈ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನ ಪ್ರೆಸ್ ಮಾಡ್ರಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸ್ಟೇ ಟ್ಯೂನ್ ಫಾರ್ ದಿ ವಿಡಿಯೋ.